ನಮಸ್ಕಾರ ವೀಕ್ಷಕರೇ, ನಾಳೆ ಸೋಮವಾರ ಗೊತ್ತಲ್ವಾ? ಗೃಹಲಕ್ಷ್ಮಿ ಯೋಜನೆಯ 11 ಮತ್ತು 12ನೇ ಕಂತಿನ ಹಣ ಒಟ್ಟಿಗೆ 4,000. ಸೊ ಈ ಒಂದು 17 ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇರುವಂಥದ್ದು. ಸೊ ಆ ಒಂದು 17 ಜಿಲ್ಲೆಗಳನ್ನು ನೀವೇನು ಮಾಡಬೇಕು ಹೇಳಿ ತಿಳ್ಕೊಳ್ಳೇಬೇಕು. ಯಾಕಪ್ಪ ಅಂದರೆ ಆ ಒಂದು 17 ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿರ್ಬೋದು, ನಿಮ್ಮ ಖಾತೆಗೂ ಕೂಡ ಹಣ ಜಮಾ ಆಗ್ಬಹುದಾಗಿರುತ್ತೆ. ಸೊ ಹೀಗಾಗಿ ತುಂಬ ಇಂಪಾರ್ಟೆಂಟ್ ಮಾಹಿತಿ. ಜೊತೆಗೆ ವೀಕ್ಷಕರೇ, ಸೊ ಎಲ್ಲರಿಗೂ ಕೂಡ 4,000 ರೂಪಾಯಿ ಜಮಾ ಆಗ್ತಾ ಇದ್ದಾರೆ, ನಿಮ್ಗೆ ಅಷ್ಟೇ ಯಾಕೆ 2,000 ರೂಪಾಯಿ ಜಮಾ ಆಗ್ತಾ ಇದೆ? ಸೊ ಅದಕ್ಕೋಸ್ಕರ ಇವು ನಮಗೂ ಕೂಡ 4,000 ಬೇಕು. ಈಗ ಸರ್ಕಾರ ಹೇಳಿತ್ತು 4,000 ಕೊಡ್ತೇವಂತ. ಸೊ ನಮಗೆ 4,000 ಬೇಕಂದ್ರೆ ಬೇಕೇ ಅಂತ ಸಾಕಷ್ಟು ಮಹಿಳಾ ಫಲಾನುಭವಿಗಳು ಕೇಳ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆನೂ ಕೂಡ ನಿಮಗೆ ಕ್ಲಾರಿಟಿ ಕೊಡ್ತೀನಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಈ ಒಂದು ಮಾಹಿತಿ ಸಂಬಂಧಪಟ್ಟಂತೆ ಏನು ಮಾಹಿತಿ ಒದಗಿಸಿದ್ದಾರೆ, ಸೊ ಅದರ ಬಗ್ಗೆ ಎಲ್ಲನೂ ಕೂಡ ಕ್ಲಿಯರ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನೀವೇನು ಮಾಡ್ಬೇಕು ಹೇಳಿ, ಒಂದೇ ಒಂದು ಕೆಲಸ ಮಾಡಿ, ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಸಾಕು. ಸೊ ಎಲ್ಲ ಕೂಡ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ನಾನು ಡೈರೆಕ್ಟ್ ಆಗಿ ಟಾಪಿಕ್ ಬಂದ್ಬಿಡ್ತೀನಿ. ಇಲ್ಲಿ ನೋಡಿ ವೀಕ್ಷಕರೇ, ನಾಳೆ 17 ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇರುವಂತದ್ದು ನಿಜನೇ. ಆದ್ರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಕನ್ಫ್ಯೂಷನ್ ಉಂಟಾಗಿರುವಂತದ್ದು. ಸೊ 2,000 ರೂಪಾಯಿ ಕೂಡ ಜಮಾ ಆಗ್ತಾ ಇರುವಂತದ್ದು. ಸೊ ಅಲ್ಲೇ ಮನೆ ಪಕ್ಕದವ್ರಿಗೆ 4,000 ಜಮಾ ಆಗ್ತಾ ಇರುವಂತದ್ದು. ಸೊ ಹೀಗಾಗಿ ತುಂಬಾ ಕನ್ಫ್ಯೂಷನ್ ಆಗಿಬಿಟ್ಟಿದ್ದಾರೆ. ಸೊ ನಮಗೂ ಕೂಡ 4,000 ರೂಪಾಯಿ ಬೇಕಲ್ವಾ, ನಮಗೂ ತುಂಬಾ ಅವಶ್ಯಕತೆ ಆಗಿದೆ. ಈಗಾಗಲೇ 3 ತಿಂಗಳಾಯ್ತು ಕಾಯ್ತಾ ಇದೀವಿ. ಸೊ ನಮಗೂ ಕೂಡ ಹಣ ಬೇಕೇ ಬೇಕು ಅಂತ ಸಾಕಷ್ಟು ಫಲಾನುಭವಿಗಳು ಕೇಳ್ತಾ ಇರುವಂತದ್ದು. ಇಲ್ಲಿ ನೋಡಿ, ನಿಮಗೆ ಈಗಾಗಲೇ ನಾನು ಒಂದು ವಿಡಿಯೋದಲ್ಲಿ ಕ್ಲಿಯರಿಟಿ ಕೊಟ್ಟಿದ್ದೀನಿ. ನೀವು ತುಂಬಾ ಅಂದ್ರೆ ತುಂಬಾ ಕನ್ಫ್ಯೂಷನ್ ಆಗಿಬಿಟ್ಟು ಮತ್ತೆ ಕಮೆಂಟ್ ಅಲ್ಲಿ ಕೇಳ್ತಾ ಇರುವಂತದ್ದು, ಸರ್ ನಮಗೆ ಈ ರೀತಿ ಆಗ್ತಾ ಇದೆ, ಹಾಗಾದ್ರೆ ನಾವು ಏನು ಮಾಡಬೇಕು, ನಮಗೂ ಕೂಡ ಜಮಾ ಆಗಬೇಕಲ್ವಾ, ನಮಗೂ ಕೂಡ 4,000 ರೂಪಾಯಿ ಬೇಕಲ್ಲ ಅಂತ ಕೇಳ್ತಾ ಇದ್ರಿ. ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಈಗ ಬರೀ 11ನೇ ಕಂತಿನ ಹಣ ಮಾತ್ರ ಬರ್ತಾ ಇರುವಂತದ್ದು. ಈಗ ಸಿದ್ದರಾಮಯ್ಯ ಸರ್ ಅವರೇ ಹೇಳಿರುವಂತದ್ದು ಜೂನ್ ತಿಂಗಳದ ಅಮೌಂಟ್ ಹಾಕ್ಲಿಕ್ಕೆ ಹೇಳಿದ್ದೀನಿ ಅಂತ ಒಂದು ವಿಡಿಯೋನ ಕ್ಲಿಪ್ಪನ್ನು ಈಗಾಗಲೇ ಕೆಲವೊಂದಿಷ್ಟು ವಿಡಿಯೋಗಳಲ್ಲಿ ನಾನು ತೋರಿಸಿದ್ದೀನಿ. ಸೊ ನೀವು ಕೂಡ ನ್ಯೂಸ್ ಚಾನಲ್ ನೋಡಿರ್ತಾರ. ಸ್ವತಃ ಸಿದ್ದರಾಮಯ್ಯ ಸರ್ ಅವರೇ ಈಗಾಗಲೇ ಜೂನ್ ತಿಂಗಳದ ಅಮೌಂಟನ್ನು ಹಾಕ್ಲಿಕ್ಕೆ ಹೇಳಿದ್ದೀನಿ ಅಂತ ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು. ಆದರೆ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಆದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು 4,000ನೇ ಹಾಕ್ತೀವಿ, ನಾವು ಒಟ್ಟಿಗೆ ಜೂನ್ ಮತ್ತು ಜುಲೈ ತಿಂಗಳದ 2 ಕೂಡಿಸಿ ನಾವು ಅಮೌಂಟ್ ಹಾಕ್ತೀವಿ. ನೆಕ್ಸ್ಟು DK ಶಿವಕುಮಾರ್ ಸರ್ ಅವರು ಕೂಡ ಅದನ್ನೇ ಸ್ಪಷ್ಟನೆಯನ್ನು ಕೊಟ್ಟರು, ಒಟ್ಟಿಗೆ 4,000 ಹಾಕ್ತೀವಿ. ಈಗಾಗಲೇ ಮೇ ತಿಂಗಳಿನಲ್ಲಿ ಕೂಡ 4,000 ಹಾಕಿದ್ವಿ, ಇದೇನು ದೊಡ್ಡ ವಿಷಯ ಅಲ್ಲ, 2 ತಿಂಗಳು ಲೇಟ್ ಆದರೂ ಸಹಿತ ಹಾಕಿದ್ವಿ ನಾವು. ಅಮೌಂಟ್ ಕೂಡ ಈಗಾಗಲೂ ಕೂಡ ಅಮೌಂಟ್ ಹಾಕಲಿಕ್ಕೆ ಪ್ರಾರಂಭಿಸಿದ್ದೀವಿ ಅಂತ ಒಂದು ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು. ಸೊ ಆದರೆ ಈಗ ನೋಡಿದ್ರೆ ಬರೀ 2,000 ರೂಪಾಯಿ ಮಾತ್ರ ಜಮಾ ಆಗ್ತಾ ಇದೆ ಕಣ್ರಿ. ಸೊ ಹಾಗಾದರೆ ಇನ್ನು 4,000 ರೂಪಾಯಿ ಎಲ್ಲೋಯ್ತು? ಇನ್ನು 2,000 ರೂಪಾಯಿ ಟೋಟಲ್ 4,000 ರೂಪಾಯಿ ಬರಬೇಕಾಗಿತ್ತಲ್ವಾ? ಈಗಾಗಲೇ ವೇಟ್ ಮಾಡಿ ಸಾಕಾಗಿದೆ, ಮತ್ತೆ ಇನ್ನು 2,000 ರೂಪಾಯಿಗೆ ವೇಟ್ ಮಾಡಬೇಕಾ ಅಂತ ಒಂದು ಕ್ಲಾರಿಟಿ ನಿಮಗೆ ಗೊತ್ತಾಗ್ತಾ ಇಲ್ಲ, ಕನ್ಫ್ಯೂಸ್ ಆಗಿಬಿಟ್ಟಿದ್ರೆ. ಸೊ ಇಲ್ಲಿ ನೋಡಿ, ಈಗ ಬರೀ 2,000 ರೂಪಾಯಿ ಮಾತ್ರ ಜಮಾ ಆಗ್ತಾ ಇರುವಂಥದ್ದು. 2 ವಾರದ ಹಿಂದೆ ಏನು ಜಮಾ ಆಗಿದೆಯಲ್ಲ, ಬರೀ 5% ಇಂದ 7% ಜನರಿಗೆ ಮಾತ್ರ 4,000 ರೂಪಾಯಿ ಜಮಾ ಆಗಿರುವಂಥದ್ದು. ಅವರಿಗೆ 11 ಮತ್ತು 12ನೇ ಕಂತಿನ ಹಣ ಸೇರಲ್ಲ. ಇನ್ಮೇಲೆ ನಿಮಗೇನಿದೆಯಲ್ಲ, ಬರೀ 11ನೇ ಕಂತಿನ ಹಣ ಮಾತ್ರ ಜಮಾ ಆಗ್ತಾ ಇರುವಂಥದ್ದು. ಈಗ 11ನೇ ಕಂತಿನ ಹಣ 2,000 ರೂಪಾಯಿ ಏನು ಜಮಾ ಆಗ್ತಾ ಇದೆಯಲ್ಲ, ಬರೀ ನಿಮಗೆ 2,000 ರೂಪಾಯಿ 11ನೇ ಕಂತಿನ ಹಣ ಮಾತ್ರ ಜಮಾ ಆಗ್ತಾ ಇರುವಂಥದ್ದು. ಇನ್ನು ಉಳಿದಂತಹ 12ನೇ ಕಂತಿನ ಹಣ ನಿಮಗೆ ಬೇಕಂದ್ರೆ ಈಗ ಆಗಸ್ಟ್ 15 ಆದಮೇಲೆ ಒಂದು 15ನೇ ದಿನಾಂಕದ ನಂತರ ನಿಮಗೆ ಈ ಒಂದು 12ನೇ ಕಂತಿನ ಹಣ ಜಮಾ ಆಗಲಿಕ್ಕೆ ಪ್ರಾರಂಭಿಸುತ್ತೆ. ಸೊ ಅಲ್ಲಿವರೆಗೂ ಕೂಡ ನೀವು ವೇಟ್ ಮಾಡಲೇಬೇಕು. ಸೊ ಅದ್ರ ಬಿಟ್ಟು ಬೇರೆ ಆಪ್ಷನ್ ಇಲ್ಲ. ಈಗ 2,000 ರೂಪಾಯಿನಾದರೂ ಬರಲಿ ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ ನೀವು ಗೃಹಲಕ್ಷ್ಮಿ ಯೋಜನೆಗೆ ಎಲಿಜಿಬಲ್ ಇದ್ದೀರಾ ಅನ್ನುವಂಥದ್ದು ಕನ್ಫರ್ಮ್ ಆಗತ್ತೆ. ಈಗಾಗಲೇ ಕನ್ಫರ್ಮ್ ಆಗಿದೆಯೂ ಕೂಡ. ಯಾಕಂದರೆ ಈಗಾಗಲೇ ಸಿಕ್ಕಾಪಟ್ಟೆ ರೂಲ್ಸ್ಗಳನ್ನ ತಂದರೆ ವೀಕ್ಷಕರೇ, ನೀವು ನೋಡ್ಬೋದು 100% ಒರಿಜಿನಲ್ ಡಾಕ್ಯುಮೆಂಟ್ಸ್ ಇಲ್ದವರನ್ನ, ಮತ್ತು ಇಲ್ಲಿ ಫೇಕ್ ಡಾಕ್ಯುಮೆಂಟ್ಸ್ ಹೊಂದಿರುವಂಥವರನ್ನ, ಮತ್ತು ಇಲ್ಲಿ ಒಂದು ನಿಮ್ಮ ಒಂದು ವರ್ಷದ ಏನು 1,20,000 ರೂಪಾಯಿ ಏನು ನಿಮ್ಮದು ಪೇಮೆಂಟ್ ಇರುತ್ತಲ್ಲ, ವಾರ್ಷಿಕ ಆದಾಯ, ಸೊ ಅದಕ್ಕಿಂತ ಒಂದು ಹೆಚ್ಚಿನ ಆದಾಯನ ಹೊಂದ್ತಾ ಇದ್ರೆ ಸೊ ನಿಮ್ಮದು ಕೂಡ ತೆಗೆದಾಕರು, ಮತ್ತು ಆಧಾರ ಒಂದು ರೇಷನ್ಸ್ ಕಾರ್ಡ್ಗಳಿಂದ ರದ್ದು ಮಾಡಿದ್ರು. ಸೊ ಈ ರೀತಿ ಒಂದು ಟ್ಯಾಕ್ಸ್ ಪೇಯರ್ ಮಾಡೋರನ್ನ ತೆಗೆದು ಹಾಕಿದ್ರು. ಸೊ ಇಂಥವು ಎಲ್ಲನೂ ಕೂಡ ಇರ್ತವೆ. ಗೌರ್ಮೆಂಟ್ ಜಾಬ್ ಹೊಂದಿದವ್ರನ್ನ ತೆಗೆದು ಹಾಕಿದ್ರು. ಇಷ್ಟು ಎಲ್ಲ ರೂಲ್ಸ್ಗಳನ್ನ ತಂದುಬಿಟ್ಟು ಆದರೂ ಸಹಿತ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಜಮಾ ಆಗಿದೆ ಅಂದ ಬಳಿಕ ನೀವು 100% ಒರಿಜಿನಲ್ ಫಲಾನುಭವಿಗಳೇ. ಸೊ ನಿಮಗೆ ಮುಂಬರುವಂತಹ ಎಲ್ಲ ಕಂತುಗಳು ಕೂಡ ಬರ್ತವೆ, ಮತ್ತು ಗೃಹಲಕ್ಷ್ಮಿ ಯೋಜನೆಗೆ ಅಂತಹ ಬೇರೆ ಬೇರೆ ಯೋಜನೆಗಳು ಕೂಡ ನಿಮಗೆ ಸಿಗ್ತಾ ಇರ್ತವೆ. BPL ರೇಷನ್ ಕಾರ್ಡ್ ಕೂಡ ಉಳಿಯುತ್ತೆ, ರೇಷನ್ ಕೂಡ ಸಿಗತ್ತೆ. BPL ರೇಷನ್ ಕಾರ್ಡ್ಗಳಿಗೆ ಸಂಬಂಧಪಟ್ಟಂತಹ ಎಲ್ಲ ಯೋಜನೆ ಸ್ಕೀಮ್ಸ್ಗಳು ನಿಮಗೆ ದೊರಕತ್ತೆ ವೀಕ್ಷಕರ. ಇದು ಮುಖ್ಯವಾಗಿರುವಂಥದ್ದು. ಗೃಹಲಕ್ಷ್ಮಿ ಯೋಜನೆಗೆ ಅಷ್ಟೇ ಅಲ್ಲ, ನಮಗೆ ಸಿಕ್ಕಾಪಟ್ಟೆ ಯೋಜನೆಗಳಿರ್ತವೆ. ಸೊ ಅದ್ರ ಬಗ್ಗೆನೂ ಕೂಡ ವಿಚಾರ ಮಾಡಬೇಕಾಗತ್ತೆ.
ಅದು ಎಲ್ಲ ಕೂಡ ನಿಮಗೆ ಸಿಗ್ತಾ ಇದೆ ಅಂದ ಬಳಿಕ ಸೊ ನೀವು ಲಕ್ಕಿನೇ. ಮತ್ತು ನಿಮಗೆ ಗೃಹಲಕ್ಷ್ಮಿ ಯೋಜನೆ ಏನಿದೆಯಲ್ಲ, ಸೊ ಈಗ 11ನೇ ಕಂತಿನ ಹಣ ಮಾತ್ರ ಜಮಾ ಆಗ್ತಾ ಇದೆ. 15ನೇ ತಾರೀಕು ಆದಮೇಲೆ ಏನಿದೆ ಅಲ್ಲ, ನಿಮಗೆ 12ನೇ ಕಂತಿನ ಹಣ ಕೂಡ ಜಮಾ ಆಗಲಿಕ್ಕೆ ಪ್ರಾರಂಭಿಸ್ತದೆ. ಸೊ ಟೋಟಲ್ ಆಗಿ ಇದೇ ತಿಂಗಳಿನಲ್ಲಿ ನಿಮಗೆ 4,000 ಹಣ ಜಮಾ ಆಗುತ್ತೆ. ಓಕೆನಾ, ಈಗ ಕ್ಲಿಯರ್ ಆಗಿದೆ ಅಂತ ಅನ್ಕೋತಾನೆ. ಇದ್ರ ಬಗ್ಗೆ ನಿಮಗೆ ಏನಾದರೂ ಡೌಟ್ಸ್ ಇದ್ರೂ ಕೂಡ ಕಮೆಂಟಲ್ಲಿ ಕೇಳ್ಬೋದು, ಅಥವಾ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಇರುತ್ತೆ. ಬೆಸ್ಟ್ ಆಪ್ಷನ್ ಅಂದರೆ ಅಲ್ಲೇ ನನಗೆ ಮೆಸೇಜ್ ಮಾಡಿದ್ರೆ ನಿಮಗೆ ಕ್ಲಿಯರ್ ಆಗಿ ಸಪ್ರೇಟ್ ಆಗಿ ನಿಮಗೆ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ, ಸೊ ಇದ್ರ ಬಗ್ಗೆ ನಿಮಗೆ ಮಾಹಿತಿ ಅರ್ಥ ಆಗಿದ್ರೆ, ಈಗ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ನಾಳೆ ಯಾವ್ಯಾವ ಜಿಲ್ಲೆಗಳಿಗೆ ಹಣ ರಿಲೀಸ್ ಆಗ್ತಾ ಇದೆ. ಸೊ ಈಗಾಗಲೇ 4,000 ಕೂಡ ಹಣ ಜಮಾ ಆಗಿರುವಂಥದ್ದು. ಈಗಾಗಲೇ ನಿನ್ನೆ ಮೊನ್ನೆ ಯಾವ ಜಿಲ್ಲೆಗಳಿಗೆ ಜಮಾ ಆಗಿದೆ ಅಂದರೆ ಕಲಬುರಗಿಗಾಗಿದೆ, ವಿಜಯನಗರದಲ್ಲಿ, ವಿಜಯಪುರದಲ್ಲಿ ಸಿಕ್ಕಾಪಟ್ಟೆ ಜನರಿಗೆ, ಸಾಕಷ್ಟು ಫಲಾನುಭವಿಗಳಿಗೆ, ಹೆಚ್ಚಿನ ಫಲಾನುಭವಿಗಳಿಗೆ 2,000 ರೂಪಾಯಿ ಜಮಾ ಆಗಿರುವಂಥದ್ದು. ಓಕೆನಾ, ಸೊ ಅಲ್ಲಿ ಎಂದು ಹೆಚ್ಚಿನ ಫಲಾನುಭವಿಗಳಿಗೆ 2,000 ರೂಪಾಯಿ ಜಮಾ ಆಗಿದೆ. ಕಲಬುರಗಿದವರಿಗಾಗಿದೆ, ಮತ್ತು ಇಲ್ಲಿ ಕೊಪ್ಪಳ ಜಿಲ್ಲೆದವ್ರಿಗಾಗಿದೆ, ಯಾದಗಿರಿ ಜಿಲ್ಲೆದವ್ರಿಗಾಗಿದೆ, ಹಾಸನದವ್ರಿಗಾಗಿದೆ, ಹಾವೇರಿದವ್ರಿಗಾಗಿದೆ. ಸೊ ಇಲ್ಲಿ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಈಗಾಗಲೇ ಹಣ ಜಮಾ ಆಗಿರುವಂಥದ್ದು. ಸೊ ಎಲ್ಲರ ಖಾತೆಗೆ ಆಲ್ಮೋಸ್ಟ್ ಜಮಾ ಆಗಿದೆ. ಇನ್ನೇನು ಆ ಒಂದು ಆಯಾ ಜಿಲ್ಲೆಗಳಲ್ಲಿ ಈಗ ವಿಜಯಪುರದಲ್ಲಿ ಎಷ್ಟು ಒಂದು 10,000 ಫಲಾನುಭವಿಗಳಿದ್ದಾರೆ ಅಂತ ಅಂದ್ಕೊಳ್ಳಿ. ಅಲ್ಲಿ 8,000 ಫಲಾನುಭವಿಗಳಿಗಂತೂ ಅಮೌಂಟ್ ಹೋಗಿದೆ. ಇನ್ನು ಉಳಿದಂತಹ 2,000 ಫಲಾನುಭವಿಗಳಿಗೆ ಮಾತ್ರ ಹೋಗೋದಿದೆ. ಸೊ ಆಯಾ ಜಿಲ್ಲೆಯಲ್ಲಿ ಈ ರೀತಿಯಾಗಿ ಹಣ ಹಾಕಿರುವಂಥದ್ದು. ಇನ್ನು ಉಳಿದಂತಹ 20% ಫಲಾನುಭವಿಗಳಿಗೆ ಮಾತ್ರ ಹಣ ಹೋಗೋದಿದೆ. ಸೊ ಅವ್ರಿಗೂ ಕೂಡ ಇನ್ನೇನು ಅಮೌಂಟ್ ಹಾಕ್ಲಿಕ್ಕೆ ಈಗಾಗಲೇ ಅಮೌಂಟ್ ಹಾಕ್ತಾ ಜಾರಿನೇ ಇರುತ್ತೆ. ಸೊ ಈಗ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿನ ಒಂದು ಚಾಯ್ಸ್ ಮಾಡ್ಕೋತಾರೆ. ಆ ಒಂದು ಜಿಲ್ಲೆಗಳಲ್ಲಿರುವಂತಹ ಫಲಾನುಭವಿಗಳಲ್ಲಿರುವಂತಹ ಡಾಕ್ಯುಮೆಂಟ್ಸ್ಗಳನ್ನು ಕ್ಲಿಯರಿಟಿ ಮಾಡಿಕೊಂಡು ಸೊ ಅಮೌಂಟನ್ನು ಹಾಕ್ತಾರೆ ವೀಕ್ಷಕರ. ಸೊ ಈ ರೀತಿಯಾಗಿ ಪ್ರೊಸೆಸಿಂಗ್ ನಡೀತಾ ಇರುವಂಥದ್ದು ಸರ್ಕಾರದ ಕಡೆಯಿಂದ. ಸೊ ಈಗಾಗಲೇ DBTಗೆ ಪುಷ್ ಮಾಡಿ, ಟ್ರೆಜರಿಗೆ ಪುಷ್ ಮಾಡಿ, ಬ್ಯಾಂಕ್ಗಳಿಗೆ ಬಂದು ಬ್ಯಾಂಕ್ನಿಂದ ನಿಮ್ಮ ಎಲ್ಲರ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗ್ತಾ ಇರುವಂಥದ್ದು. ಸೊ ನೀವು ಒಂದ್ಸಾರಿ ಬ್ಯಾಂಕ್ ಅಕೌಂಟ್ಗಳನ್ನು ಚೆಕ್ ಮಾಡ್ಕೋತಾ ಇರಿ. ಯಾಕಂದರೆ ಇಲ್ಲಿ ನೋಡಿ, ಒಬ್ಬೊಬ್ಬರಿಗೆ ಮೆಸೇಜ್ ಬರ್ತಾ ಇದ್ರೆ ಅಮೌಂಟ್ ಜಮಾ ಆಗ್ತಾ ಇಲ್ಲ. ಸೊ ಈ ರೀತಿ ಕನ್ಫ್ಯೂಷನ್ ಕೂಡ ಉಂಟಾಗ್ತಾ ಇರುವಂಥದ್ದು. ಸೊ ಇಲ್ಲಿ ಏನಿದೆ ಅಂದರೆ ಸರ್ಕಾರ ಇಲ್ಲಿ ಬ್ಯಾಂಕ್ನಲ್ಲಿ EMI ಸಾಕಷ್ಟು ನಿಮಗೆ ಪ್ರಾಬ್ಲಮ್ಸ್ಗಳಿಂದ EMI ಮುಖಾಂತರ ಯಾವುದಾದ್ರೂ ಲೋನ್ ತೆಗ್ಸಿರ್ತೀರಾ ಅಥವಾ ವಸ್ತುಗಳನ್ನ ಖರೀದಿ ಮಾಡಿರ್ತೀರಾ. ಸೊ ಅಲ್ಲಿ ನಿಮ್ಮ ಅಮೌಂಟನ್ನು ಕಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ನಿಮಗೆ ಡೆಬಿಟೆಡ್ ಅಂತ ಬಂದಿರಲ್ಲ ಬ್ಯಾಂಕ್ ಕಟ್ ಮಾಡಿದವರು. ಆದರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯಿಂದ ಬಂದಿರುವಂತಹ ಹಣ ಕ್ರೆಡಿಟೆಡ್ ಅಂತ ಮಾತ್ರ ಮೆಸೇಜ್ ಬಂದಿರುತ್ತೆ. ಆದರೆ ಅಕೌಂಟ್ ಚೆಕ್ ಮಾಡಿದ ತಕ್ಷಣ ನಿಮಗೆ ಹಣನೇ ಇರಲ್ಲ ಅಕೌಂಟ್ನಲ್ಲಿ. ಸೊ ಈ ರೀತಿಯೂ ಕೂಡ ಸಾಕಷ್ಟು ಫಲಾನುಭವಿಗಳಲ್ಲಿ ಪ್ರಾಬ್ಲಮ್ಸ್ ಉಂಟಾಗಿರುವಂಥದ್ದು. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಆದಷ್ಟು ಬೇಗ ಅಕೌಂಟ್ಗಳನ್ನು ಚೆಕ್ ಮಾಡ್ಕೋತಾ ಇರಿ. ಸೊ ಹಣ ಜಮಾ ಆದರೆ ನಿಮ್ಗೆ ಬೇಕಾಗಿದ್ದರೆ ತಗೊಂಬಿಡಿ, ಇಲ್ಲಾಂದರೆ ಅಕೌಂಟ್ ಬ್ಯಾಂಕ್ನವರು ಕಟ್ ಮಾಡ್ಕೋತಾರೆ. ಇಲ್ಲ ಅಲ್ಲೇ ನೀವು ತುಂಬವರಿದ್ದರೆ ಅಲ್ಲೇ ಬಿಟ್ಬಿಡಿ ಅಮೌಂಟು. ಓಕೆನಾ, ಸೊ ಇಷ್ಟು ಕ್ಲಿಯರಿಟಿಯನ್ನು ಸರ್ಕಾರ ಕೊಟ್ಟಿರುವಂಥದ್ದು. ಸೊ ಇದ್ರ ಬಗ್ಗೆ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗಿದೆ ಅಂತ ಅನ್ಕೋತಾನೆ. ಸೊ ಇಲ್ಲಿ ನೋಡಿ, ಈಗ 17 ಜಿಲ್ಲೆಗಳು ಯಾವ್ಯಾವ ಇದಾವೆ ಅನ್ನುವಂಥದ್ದನ್ನು ನಾನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಹಾಸನ, ಗದಗ, ಬಳ್ಳಾರಿ, ಕಲಬುರಗಿ, ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ, ರಾಯಚೂರು, ಚಿಕ್ಕಬಳ್ಳಾಪುರ, ಚಾಮರಾಜನಗರ, ಸೊ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ. ಸೊ ಇಷ್ಟು ಜಿಲ್ಲೆಗಳಿಗೆ ಅಮೌಂಟ್ ಜಮಾ ಆಗ್ತಾ ಇರುವಂಥದ್ದು. ಇನ್ನು ಉಳಿದಂತಹ ಜಿಲ್ಲೆಗಳವರು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ, ನಿಮಗೂ ಕೂಡ ಅಮೌಂಟ್ ಜಮಾ ಆಗ್ತಾನೆ ಇರುತ್ತೆ. ಸೊ ಆದಷ್ಟು ಅಚ್ಚಿನಾಡ್ದು ಈ ರೀತಿಯಾಗಿ ಹಣ ಬಿಡುಗಡೆ ಆಗ್ತಾನೆ ಇರುತ್ತೆ. ಸೊ ಎಲ್ಲರಿಗೂ ಬರುವವರೆಗೂ ಕೂಡ ಕೆಲವೊಂದಿಷ್ಟು ಜಿಲ್ಲೆಗಳನ್ನು ಆಯ್ಕೆ ಮಾಡ್ಕೋತಾರೆ. ಇವತ್ತು ಈ ಜಿಲ್ಲೆಗಳಲ್ಲಿ ಅರ್ಧಕ್ಕರ್ಧ ಅಮೌಂಟ್ ಹಾಕಿದ್ರೆ ಮತ್ತೆ ನಾಳೆ ಬೇರೆ ಜಿಲ್ಲೆ ಇಡ್ತಾರೆ, ಆ ಒಂದು ಜಿಲ್ಲೆಗಳಲ್ಲಿ ಅರ್ಧಕ್ಕರ್ಧ ಅಮೌಂಟ್ ಹಾಕ್ತಾರೆ. ಮತ್ತು ಇವತ್ತು ಯಾವ ಜಿಲ್ಲೆಗಳಿಗೆ ಹಾಕಿರ್ತಾರೆ ಮತ್ತು ಈ ಜಿಲ್ಲೆಗಳಿಗೆ ಬಂದುಬಿಟ್ಟು ಇನ್ನು ಉಳಿದಂತಹ ಅರ್ಧ ಒಂದು ಫಲಾನುಭವಿಗಳಿಗೆ ಕಂಪ್ಲೀಟ್ ಪ್ರೊಸೆಸಿಂಗನ್ನು ಮಾಡಿಬಿಟ್ಟು ಸೊ ಎಲ್ಲರ ಖಾತೆಗೆ ಹಣ ಜಮಾ ಮಾಡುವಂತಹ ಕೆಲಸ ಸರ್ಕಾರ ಮಾಡ್ತಾ ಇರುವಂಥದ್ದು. ನೀವೇನೂ ಕೂಡ ತಲೆ ಕೆಡಿಸ್ಕೊಳ್ಳುವಂತಹ ಅಗತ್ಯವೇ ಇಲ್ಲ ವೀಕ್ಷಕರೇ. ಸೊ ಈ ರೀತಿ ಸರ್ಕಾರದಿಂದ ಆ ಮಾಹಿತಿಯನ್ನು ಹೊರಡಿಸಿದ್ದಾರೆ. ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಎಲ್ಲನೂ ಕೂಡ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೋತೇನೆ. ಸೊ ಅರ್ಥ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ. ಸೊ ಅಲ್ಲಿ ತನಕ ಬಾಯ್ ಫ್ರೆಂಡ್ಸ್.